ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದರೆ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಹೀಗೆ ನೀವು ಹುಷಾರಾಗಿರಿ. ನೋಡ್ತಾ ಇದ್ದೀರಾ, ಈ ಥರ ಒಂದು ವಾಟ್ಸಪ್ ಓಪನ್ ಮಾಡಿದರೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದು ವಾಟ್ಸಪ್ನವರು ಕಳಿಸಿರೋದು ಅಲ್ಲ ಫ್ರೆಂಡ್ಸ್. ಇದು ಬೇರೆಯವರು ಹ್ಯಾಕರ್ ಇರ್ತಾರಲ್ಲ, ವಾಟ್ಸಪ್ ಹ್ಯಾಕ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಅವರು ಈ ಥರ ಮಾಡಿರ್ತಾರೆ ಫ್ರೆಂಡ್ಸ್. ಈ ಥರ ಪಾಪಪ್ ಮೆಸೇಜ್ ಬರೋ ಥರ ಮಾಡಿರ್ತಾರೆ. ಈ ಥರ ಬಂದರೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಲರ್ನ್ ಮೋರ್ ಅಂತಿದೆ ಮತ್ತು ಓಕೆ ಅಂತಿದೆ. ಭಾಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ, ನಾನು ಕೂಡ ಹಾಗೆ ತಿಳ್ಕೊಂಡಿದ್ದೆ, ಇದು ವಾಟ್ಸಪ್ ಏನೋ ಬಂದಿದೆ, ಇದನ್ನು ಓಕೆ ಮಾಡೋಣ ಅಂತೇಳಿ ಓಕೆ ಮಾಡ್ತಾರೆ. ಅಥವಾ ಇದು ಲರ್ನ್ ಮೋರ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಫ್ರೆಂಡ್ಸ್. ಆದರೆ ಇದು ಈ ಥರ ಕ್ಲಿಕ್ ಮಾಡಿದ್ರೆ ಹ್ಯಾಕ್ ಆಗುತ್ತೆ ಅಂತ ಫ್ರೆಂಡ್ಸ್. ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ, ಇದ್ರ ಬಗ್ಗೆ ಹ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಈ ಥರ ಓಕೆ ಮಾಡಿದ್ದೀನಿ. ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ಥರ ಎರಡು ಕ್ಲಿಕ್ ಮಾಡಬಾರ್ದಂತೆ. ಇದು ಹ್ಯಾಕರ್ಸ್ ನಮ್ಮ ವಾಟ್ಸಪ್ ಅಕೌಂಟ್ನ ಹ್ಯಾಕ್ ಮಾಡೋಕ್ಕೋಸ್ಕರ ಈ ಒಂದು ಟ್ರಿಕ್ನ ಯೂಸ್ ಮಾಡಿರ್ತಾರಂತೆ. ಇದನ್ನು ನಾವು ಹೋಗಿಸ್ಬೇಕು ಅಂತಂದರೆ, ಅಂದರೆ ಇದು ಇದನ್ನು ಬರಬಾರ್ದು ಅಂತಂದರೆ ಇಲ್ಲಿ ಲರ್ನ್ ಮೋರ್ನ ಕ್ಲಿಕ್ ಮಾಡಬಾರ್ದು, ಓಕೆನ ಕ್ಲಿಕ್ ಮಾಡಬಾರ್ದು. ಬೇರೆ ಕಡೆ ಇರುತ್ತಲ್ಲ, ಇಲ್ಲಿ ಈ ಕಡೆ ಸ್ಪೇಸ್ ಇರುತ್ತಲ್ಲ, ಈ ಕಡೆ ಎಲ್ಲನೂ ಇರುತ್ತಲ್ಲ, ಇಲ್ಲಿ ಜಾಗ ಇರುತ್ತಲ್ಲ, ಅಲ್ಲಿ ಎಲ್ಲಾದರೂ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇದು ಹೋಗಿಬಿಡುತ್ತೆ ಫ್ರೆಂಡ್ಸ್. ಇದು ಸ್ಕ್ರೀನ್ಶಾಟ್ ಇದೆ, ಅದಕ್ಕೆ ಹೋಗಲ್ಲ. ಇದು ಸ್ಕ್ರೀನ್ಶಾಟಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ತೊಗೊಂಡಿದ್ದೆ ಈ ಸ್ಕ್ರೀನ್ಶಾಟು. ಈ ಥರ ನಿಮಗೆ ಪ್ರಾಬ್ಲಮ್ ಬಂತು ಅಂತಂದರೆ ನೀವು ಭಾಳ ಹುಷಾರಾಗಿರಿ. ನಿಮ್ಮ ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಇದಾದಮೇಲೆ ಮತ್ತೇನು ಬರುತ್ತೆ ಅಂತಂದರೆ, ನಿಮ್ಮ ಮೊಬೈಲ್ ನಂಬರ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ವಾಟ್ಸಪ್ ಕೋಡ್ ಇದೆ, ಈ ಕೋಡ್ ಬರುತ್ತೆ ಫ್ರೆಂಡ್ಸ್. ಈ ಕೋಡ್ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇಲ್ಲಿ ಒಂದು ಕೋಡ್ ಇರುತ್ತೆ, ಈ ಕೋಡ್ನ ಯಾರಿಗೆ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಶೇರ್ ಮಾಡಿದರೆ ಅವರು ಈಸಿಯಾಗಿ ನಿಮ್ಮ ವಾಟ್ಸಪ್ ಅಕೌಂಟ್ನ ಹ್ಯಾಕ್ ಮಾಡ್ತಾರೆ. ಇದು ಒಂದು 7-8 ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಈ ಥರ ವಾಟ್ಸಪ್ ಮೆಸೇಜಸ್ ನಮ್ಮ ನಂಬರ್ಗೆ ಬರುತ್ತೆ. ಈ ಥರ ವಾಟ್ಸಪ್ ಅಕೌಂಟ್ ಬೇರೆ ಮೊಬೈಲಲ್ಲಿ ರಿಜಿಸ್ಟರ್ ಆಗ್ತಾಯಿದೆ, ಆ ಕೋಡ್ ಇಲ್ಲಿ ಕೋಡ್ ಇರುತ್ತೆ, ಆ ಕೋಡ್ನ ಈ ಕೋಡ್ ಇದೆ ಅಂತೇಳಿ ಬರುತ್ತೆ. ಈ ಕೋಡ್ ನಾವು ಅವ್ರಿಗೆ ಶೇರ್ ಮಾಡಿದ್ದೀವಿ ಅಂತಂದರೆ ಅವರು ಮೊಬೈಲಲ್ಲಿ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಅಕೌಂಟ್ನ ಅವರು ರನ್ ಮಾಡ್ಬೋದು. ಈ ಥರ ಹ್ಯಾಕ್ ಮಾಡಿ ಏನು ಮಾಡ್ತಾರೆ, ಅವರು ಬೇರೆದಕ್ಕೆ ಕೆಟ್ಟದಕ್ಕಾದರೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ವೇಳೆ ಈ ಥರ ಹ್ಯಾಕ್ ಆಯಿತು ಅಂತಂದರೆ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಏನು ಪ್ರಾಬ್ಲಮ್, ನಿಮ್ಮ ಅಕೌಂಟು ಇಂದ ಅವರು ನಿಮ್ಮ ವಾಟ್ಸಪ್ಪಿಂದ ಬೇರೆ ಏನಾದರೂ ಮಾಡ್ಬೋದು. ಮತ್ತು ಅದರಿಂದ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ ವಾಟ್ಸಪ್ದು, ಅದು ವೈಲೇಟ್ ಮಾಡ್ತಾರೆ. ಅದರ ಅಪೋಸಿಟ್ ಹೋಗುತ್ತೆ ಮತ್ತು ನಿಮ್ಮ ಅಕೌಂಟು ಡಿಆಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇನ್ನೊಂದು, ಈ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಒಂದು ಸೇಫೆಸ್ಟ್ ವಿಷಯ ಏನು ಅಂತಂದರೆ, ನಿಮ್ಮ ವಾಟ್ಸಪ್ಪಲ್ಲಿರುತ್ತಲ್ಲ ವಾಟ್ಸಪ್ ಮೆಸೇಜಸ್, ಫೋಟೋಸ್, ವೀಡಿಯೋಸ್ ಏನಿರುತ್ತೆ, ಅದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ವಾಟ್ಸಪ್ದವರು ಹೇಳ್ತಾಯಿದ್ದಾರೆ. ಈಗ ನಾನು ಓಕೆ ಅಂತೇಳಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಈ ಥರ ಓಕೆ ಅಂತ ಕ್ಲಿಕ್ ಮಾಡಿದರೆ ಅವ್ರು ಹ್ಯಾಕ್ ಮಾಡಿದರೂ ಕೂಡ ವಾಟ್ಸಪ್ ಈ ಮೆಸೇಜಸ್ ಏನಾದರೂ ಇರುತ್ತಲ್ಲ ವಾಟ್ಸಪ್ಪಲ್ಲಿ, ಫೋಟೋಸ್ ಇರಲಿ, ವೀಡಿಯೋಸ್ ಇರಲಿ, ಮತ್ತು ಈ ಥರ ಮೆಸೇಜಸ್ ಏನಾದರೂ ಇದ್ದರೆ ಏನೂ ಆಗಲ್ಲ ಅಂಥೇಳಿ ವಾಟ್ಸಪ್ ಅವರು ಹೇಳ್ತಾಯಿದ್ದಾರೆ. ವಾಟ್ಸಪ್ಪಲ್ಲಿ ಇಲ್ಲಿ ಬರೆದಿದ್ದಾರೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಮಾಡಿರ್ತಾರೆ ಅವರು. ಮತ್ತು ಮೊಬೈಲಲ್ಲೇ ಸ್ಟೋರ್ ಆಗಿರುತ್ತೆ ಈ ಮೆಸೇಜಸ್ ಎಲ್ಲನೂ. ಒಂದು ವೇಳೆ ಅವರು ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ ತೊಗೊಂಡ್ರೂ ಕೂಡ ಈ ಮೆಸೇಜಸ್ ಮತ್ತು ಈ ಫೋಟೋಸ್ ತೊಗೊಳ್ಳೋದಾಗಲಿ, ವೀಡಿಯೋಸ್ ತೊಗೊಳ್ಳೋದಾಗಲಿ, ಮೆಸೇಜಸ್ ತೊಗೊಳ್ಳೋದಾಗಲಿ ಏನೂ ಮಾಡೋಕ್ಕಾಗಲ್ಲ. ಈ ಮೆಸೇಜಸ್ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಇವರು ಹೇಳ್ತಾಯಿದ್ದಾರೆ, ವಾಟ್ಸಪ್ ಅವರು ಹೇಳ್ತಾಯಿದ್ದಾರೆ ಫ್ರೆಂಡ್ಸ್. ವಾಟ್ಸಪ್ಗೆ ಇಲ್ಲಿ ಮೆಸೇಜಸ್, ಫೋಟೋಸ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ವಾಟ್ಸಪ್ ಅಕೌಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾವು ಮುಂದೆ ಏನಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಏನಾದರೂ ನಿಮಗೆ ಬಂತು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಖಂಡಿತ ಅಂತಂದರೆ, ಇದು ಓಕೆನ ಕ್ಲಿಕ್ ಹೋಗಬೇಡಿ ಮತ್ತು ಲರ್ನ್ ಮೋರ್ ಅಂತೇಳಿ ಕ್ಲಿಕ್ ಹೋಗಬೇಡಿ. ಇಲ್ಲಿ ಕೆಳಗಡೆ ಇರುತ್ತಲ್ಲ, ಈ ಥರ ಕೆಳಗಡೆ ಸ್ಪೇಸ್ ಇರುತ್ತಲ್ಲ, ಜಾಗ ಇರುತ್ತಲ್ಲ, ಇಲ್ಲಿ ಈ ಥರ ಟಚ್ ಮಾಡಿ ಇದು ಹೋಗಿಬಿಡುತ್ತೆ ಫ್ರೆಂಡ್ಸ್. ಇದು ಭಾಳ ಹುಷಾರಾಗಿರಿ. ನಾನು ಈ ಥರ ಕ್ಲಿಕ್ ಮಾಡಿದ್ದೀನಿ ಆಗಲೇ, ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಏನಾದರೂ ಆದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.